ಕಡು ಬಡತನದಲ್ಲಿ ಬೆಳೆದು ಇವತ್ತು ದ್ವಿತೀಯ PUC ಅದರಲ್ಲೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಇವತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಹುಬ್ಬಳ್ಳಿಯ ವಿದ್ಯಾರ್ಥಿನಿ 5ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ನನ್ನ ಜೊತೆಗೆ 5ನೇ ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ನಾಗವೇಣಿ ಇದ್ದಾಳೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ತಮಗೆ ಕಂಗ್ರ್ಯಾಚುಲೇಷನ್ಸ್, 5ನೇ ರ್ಯಾಂಕ್ ಬಂದಿದ್ದೀರಿ. ರಾಜ್ಯಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಏನು ಅನ್ಸತ್ತೆ? ನನಗೆ ಭಾಳ ಖುಷಿ ಆಗ್ತಾ ಇದೆ 5th ರ್ಯಾಂಕ್ ಬಂದಿದ್ದೀನಿ ಅಂತ. ಎಲ್ಲ ನಮ್ಮದು ಲೆಕ್ಚರ್ಸು ಪ್ರಿನ್ಸಿಪಲ್ ಅವ್ರದ್ದೆಲ್ಲ ಪರಿಶ್ರಮ, ನಂದು ಅದ್ರೊಳಗೆ ಪರಿಶ್ರಮ ಇದೆ. ಅದರಿಂದ ನಾನು 5th ರ್ಯಾಂಕ್ ಬಂದಿದ್ದು ಭಾಳ ಖುಷಿ ಆಗ್ತಾ ಇದೆ. ನಾನು ಓದಿದಂಥ ನನ್ನ ಪರಿಶ್ರಮದ ಫಲ ನನಗೆ ಬಿಡಲಿಲ್ಲ ಕೈ ಅಂತ. ನನಗೆ ಗೊತ್ತಿತ್ತು ನಂದು 100 ಆಗುತ್ತೆ ಅಂತ. ನಂಗೆ ಭಾಳಷ್ಟು ಭರವಸೆ ಇತ್ತು. ಇಲ್ಲಿ ನಾನು 98 ಆಗಿದೆಯಲ್ಲ, ನನಗೆ ಅದ್ರ ಮೇಲೇ ಖುಷಿ ಇದೆ. ಏನು ಮಾಡ್ತಾರೆ ತಂದೆ ತಾಯಿ, ಏನು ಮಾಡ್ತಾರೆ? ನಮ್ಮ ತಂದೆಯವರು ಅವ್ರು ಕೂಲಿ ಕೆಲಸ ಮಾಡ್ತಾರೆ. ಅವ್ರು ಹ್ಯಾಂಡಿಕ್ಯಾಪ್ ಇದ್ದಾರೆ. ಮಮ್ಮಿ ಮೊದಲು ಎಲ್ಲ ಕೆಲಸದ ಮನೆಗೆ ಹೋಗ್ತಿದ್ರು, ಈಗ ಮನೆಯಲ್ಲಿ ಇದ್ದಾರೆ ಅವರು ಹೌಸ್ ವೈಫ್ ಆಗಿ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಕಾಲೇಜಿಂದ ಇರ್ಬೋದು, ಅದೇ ರೀತಿ ಕುಟುಂಬಸ್ಥರಿಂದ ಇರ್ಬೋದು, ಯಾವ ರೀತಿ ಸಪೋರ್ಟ್ ಇತ್ತು, ಪ್ರೋತ್ಸಾಹ ಯಾವ ರೀತಿ ಇತ್ತು? ನನಗೆ ಯಾವುದೇ ರೀತಿಯ ಪ್ರೋತ್ಸಾಹ ಇರಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ಮನೆಯೊಳಗೆ ನಮ್ಮ ಅಕ್ಕಂದು 2nd PUC ಆಗಿದೆ. ಅವಳು ಸಹ ನಂಗೆ ಗೈಡ್ ಮಾಡ್ತಿದ್ಲು. ಮತ್ತು ಮನೆಯಲ್ಲಿ ಹೋದ್ಮೇಲೆ ಪಾಪ ಮಮ್ಮಿ ಕಲ್ತಿಲ್ಲ ಅವರು 1ನೇ ತನೂ ಸಹ. ನನಗೆಲ್ಲ ನಮ್ಮ ಮನೆಯೊಳಗೆ ಹೋದ್ಮೇಲೆ ಯೂಟ್ಯೂಬ್ ಆಗಲಿ ಅಥವಾ ಇಂಥ ಟೀಚ್ ಕ್ಲಾಸ್ ಇದಾವಲ್ಲ, ಈ ರೀತಿ ಅದನ್ನು ನೋಡಿ ಮಾಡ್ತಿದ್ದೆ. ನನಗೆ ಭಾಳಷ್ಟು ನಾನು ಮೊಬೈಲು ಯೂಸ್ ಮಾಡ್ತಿರಲಿಲ್ಲ. ಮ್ಯಾಮ್ ಅವರು ಎಲ್ಲ ಇಲ್ಲಿ ಹೇಳ್ತಿದ್ರು ನಮಗೆ. ಅವರಷ್ಟು ಭಾಳ ಫುಲ್ ಮಾಹಿತಿಯನ್ನು ಕೊಡ್ತಿದ್ರು. ಹೇಗೆ ಓದ್ಬೇಕು ನಾವು ಮನೆಯೊಳಗೆ, ಯಾವ ರೀತಿ ನಾವು ಟೈಮಿಂಗ್ ಹಚ್ಚಿ ಓದ್ಕೋಬೇಕು, ಪ್ರತಿಯೊಂದು ಸಬ್ಜೆಕ್ಟ್ ದಿವಸದೊಳಗೆ ಪ್ರತಿಯೊಂದು ಸಬ್ಜೆಕ್ಟ್ ಮುಗಿಸ್ಕೋಬೇಕು ನಾವು. ಒಂದು ಸಬ್ಜೆಕ್ಟ್ ಮುಟ್ಟಿ ಇನ್ನೊಂದು ಸಬ್ಜೆಕ್ಟ್ ಕೈ ಬಿಡಬಾರ್ದು. ಈ ರೀತಿ ಎಲ್ಲ ನಮಗೆ ಭಾಳಷ್ಟು ಅವರು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಸಹ ನಮಗೆ ಅವ್ರು ಹೇಳ್ತಿದ್ರು. ನನಗದು ಭಾಳ ಖುಷಿ ಇದೆ. ಈಗ 5ನೇ ರ್ಯಾಂಕ್ ಬಂದಿದೆಯಮ್ಮ, ಇದು ತೃಪ್ತಿ ಇದೆಯಾ? ಯಾಕಂದರೆ ಫಸ್ಟ್ 2nd ರ್ಯಾಂಕ್ ಬರ್ಬೇಕನ್ನೋ ಒಂದು ಹಂಬಲ ಇತ್ತು. ಈ ರ್ಯಾಂಕ್ ತೃಪ್ತಿ ಇದೆಯಾ? 5th ರ್ಯಾಂಕ್ ತೃಪ್ತಿ ಇಲ್ಲ ಅನ್ನೋಕ್ಕೂ ಆಗೋದಿಲ್ಲ, ತೃಪ್ತಿ ಇದೆ ಅಂತಲೂ ಅನ್ನೋಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ನಂದು ಗುರಿ ಏನಾಗಿತ್ತು, ಫಸ್ಟ್ ರ್ಯಾಂಕ್ ಬರಬೇಕಂತ ಆಗಿತ್ತು. ಆದರೆ ಬಂದಿದೆ ಅಲ್ವಾ, ಖುಷಿ ಪಡಬೇಕು. ಇದ್ದಿದ್ರೊಳಗೆ ನಾನು ಇಲ್ಲಿವರೆಗೂ ಹಾಗೆ ಇಲ್ಲ, ಎಷ್ಟು ದುಡ್ಡಿದೆಯಲ್ಲ ಅಷ್ಟು ದುಡ್ಡದೊಳಗೆ ನಾನು ಕಾಲೇಜ್ ಕಲ್ತಾ ಬಂದಿದ್ದೀನಲ್ಲ, ಇದು 5th ರ್ಯಾಂಕ್ ಬಂದಿದೆ. ಇದನ್ನ ಆಕ್ಸೆಪ್ಟ್ ಮಾಡ್ತೀನಿ, ನಾನು ಖುಷಿಯಿಂದನೇ ಆಕ್ಸೆಪ್ಟ್ ಮಾಡ್ತೀನಿ. ಇದನ್ನು ಏನು ಗುರಿ ಇದೆ, ಏಮ್ ಏನಿದೆ? ನಂದು ಏನಿತ್ತು ಅಂತ ಹೇಳಿದರೆ, ನನಗೆ PSI ಅಥವಾ ಪೊಲೀಸ್ ಈ ರೀತಿಯಾದಂತಹ ನಾನು ಕೋರ್ಸನ್ನು ಕೋಚಿಂಗ್ ತೊಗೊಂಡು ನಾನು ಅದನ್ನು ಎಕ್ಸಾಮ್ ಕಟ್ಟಬೇಕಂತ ಇತ್ತು. ನಂದು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಬೇಕು, ನನ್ನಿಂದ ನನಗೆ ಏನಾದರೂ ಮಾಡಬೇಕಂತ ಇತ್ತು. ಮತ್ತು ನಂತರ ನಂದು ಹಾಗೆ ಹೇಗೆಂತ ಹೇಳಿದರೆ ಸಮಾಜದಲ್ಲಿ ನಡೆಯುತ್ತಿರುವಂಥ ಘಟನೆಗಳನ್ನು ನೋಡಿ ನನಗೆ ಏನನ್ನಿಸ್ತಾ ಇದೆ ಅಂತ ಹೇಳಿದರೆ, ಇಲ್ಲ ನಾನು ರಾಜಕೀಯ ವ್ಯವಸ್ಥೆ ಒಳಗೆ ಬರಬೇಕು, ನನ್ನಲ್ಲಿ ಎಲ್ಲ ಗುಣವಿದೆ, ನಾನು ಸಹ ಒಂದು ಪ್ರಾಮಾಣಿಕಳಾಗಿದ್ದೀನಿ, ನಾನು ನೈತಿಕತೆಯಿಂದ ಅದೀನಿ, ನಾನು ಯಾಕೆ ಇದು ರಾಜಕೀಯ ವ್ಯವಸ್ಥೆ ಒಳಗೆ ಬರಬಾರ್ದು, ನನಗೂ ಪೊಲಿಟಿಷಿಯನ್ ಒಳಗೆ ಬರಬೇಕಂತ ಆಸೆ ಇದೆ. ಈ ರೀತಿ ನಂದು ಏಮ್ಸ್ ಇದ್ದಾವೆ. ನಾನು ಅದನ್ನು ರೀಚ್ ಮಾಡಬೇಕಂತ ನನ್ನ ಆಸೆ. ಥ್ಯಾಂಕ್ ಯು ಸರ್. ಇದಿಷ್ಟು ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥ ನಾಗವೇಣಿ ಮಾತುಗಳು, ಸಂತಸದ ಮಾತುಗಳು. ನಾನು ಮುಂದೆ ನನ್ನ ಸಾಕಷ್ಟು ಗುರಿಗಳಿದ್ದಾವೆ. ಒಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಯನ್ನು ಅಲಂಕರಿಸುವಂಥ ಒಂದು ಇಚ್ಛೆ ಇದೆ. ಅದರ ಜೊತೆಗೆ ಸಾಮಾಜಿಕ ಕೆಲಸಗಳನ್ನು ಮಾಡುವುದರ ಜೊತೆಗೆ ಸಾಮಾಜಿಕ ಸೇವೆಯನ್ನು ಸಲ್ಲಿಸುವಂಥ ಒಂದು ಗುರಿಯನ್ನು ಹೊಂದಿದ್ದೇನೆ ಅಂತಕ್ಕಂಥ ಸಂತಸದ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕಡು ಬಡತನದಲ್ಲಿ ಬೆಳೆದು ಇವತ್ತು ದ್ವಿತೀಯ PUC ಅದರಲ್ಲೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಇವತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಹುಬ್ಬಳ್ಳಿಯ ವಿದ್ಯಾರ್ಥಿನಿ 5ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ನನ್ನ ಜೊತೆಗೆ 5ನೇ ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ನಾಗವೇಣಿ ಇದ್ದಾಳೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ತಮಗೆ ಕಂಗ್ರ್ಯಾಚುಲೇಷನ್ಸ್, 5ನೇ ರ್ಯಾಂಕ್ ಬಂದಿದ್ದೀರಿ. ರಾಜ್ಯಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಏನು ಅನ್ಸತ್ತೆ? ನನಗೆ ಭಾಳ ಖುಷಿ ಆಗ್ತಾ ಇದೆ 5th ರ್ಯಾಂಕ್ ಬಂದಿದ್ದೀನಿ ಅಂತ. ಎಲ್ಲ ನಮ್ಮದು ಲೆಕ್ಚರ್ಸು ಪ್ರಿನ್ಸಿಪಲ್ ಅವ್ರದ್ದೆಲ್ಲ ಪರಿಶ್ರಮ, ನಂದು ಅದ್ರೊಳಗೆ ಪರಿಶ್ರಮ ಇದೆ. ಅದರಿಂದ ನಾನು 5th ರ್ಯಾಂಕ್ ಬಂದಿದ್ದು ಭಾಳ ಖುಷಿ ಆಗ್ತಾ ಇದೆ. ನಾನು ಓದಿದಂಥ ನನ್ನ ಪರಿಶ್ರಮದ ಫಲ ನನಗೆ ಬಿಡಲಿಲ್ಲ ಕೈ ಅಂತ. ನನಗೆ ಗೊತ್ತಿತ್ತು ನಂದು 100 ಆಗುತ್ತೆ ಅಂತ. ನಂಗೆ ಭಾಳಷ್ಟು ಭರವಸೆ ಇತ್ತು. ಇಲ್ಲಿ ನಾನು 98 ಆಗಿದೆಯಲ್ಲ, ನನಗೆ ಅದ್ರ ಮೇಲೇ ಖುಷಿ ಇದೆ. ಏನು ಮಾಡ್ತಾರೆ ತಂದೆ ತಾಯಿ, ಏನು ಮಾಡ್ತಾರೆ? ನಮ್ಮ ತಂದೆಯವರು ಅವ್ರು ಕೂಲಿ ಕೆಲಸ ಮಾಡ್ತಾರೆ. ಅವ್ರು ಹ್ಯಾಂಡಿಕ್ಯಾಪ್ ಇದ್ದಾರೆ. ಮಮ್ಮಿ ಮೊದಲು ಎಲ್ಲ ಕೆಲಸದ ಮನೆಗೆ ಹೋಗ್ತಿದ್ರು, ಈಗ ಮನೆಯಲ್ಲಿ ಇದ್ದಾರೆ ಅವರು ಹೌಸ್ ವೈಫ್ ಆಗಿ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಕಾಲೇಜಿಂದ ಇರ್ಬೋದು, ಅದೇ ರೀತಿ ಕುಟುಂಬಸ್ಥರಿಂದ ಇರ್ಬೋದು, ಯಾವ ರೀತಿ ಸಪೋರ್ಟ್ ಇತ್ತು, ಪ್ರೋತ್ಸಾಹ ಯಾವ ರೀತಿ ಇತ್ತು? ನನಗೆ ಯಾವುದೇ ರೀತಿಯ ಪ್ರೋತ್ಸಾಹ ಇರಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ಮನೆಯೊಳಗೆ ನಮ್ಮ ಅಕ್ಕಂದು 2nd PUC ಆಗಿದೆ. ಅವಳು ಸಹ ನಂಗೆ ಗೈಡ್ ಮಾಡ್ತಿದ್ಲು. ಮತ್ತು ಮನೆಯಲ್ಲಿ ಹೋದ್ಮೇಲೆ ಪಾಪ ಮಮ್ಮಿ ಕಲ್ತಿಲ್ಲ ಅವರು 1ನೇ ತನೂ ಸಹ. ನನಗೆಲ್ಲ ನಮ್ಮ ಮನೆಯೊಳಗೆ ಹೋದ್ಮೇಲೆ ಯೂಟ್ಯೂಬ್ ಆಗಲಿ ಅಥವಾ ಇಂಥ ಟೀಚ್ ಕ್ಲಾಸ್ ಇದಾವಲ್ಲ, ಈ ರೀತಿ ಅದನ್ನು ನೋಡಿ ಮಾಡ್ತಿದ್ದೆ. ನನಗೆ ಭಾಳಷ್ಟು ನಾನು ಮೊಬೈಲು ಯೂಸ್ ಮಾಡ್ತಿರಲಿಲ್ಲ. ಮ್ಯಾಮ್ ಅವರು ಎಲ್ಲ ಇಲ್ಲಿ ಹೇಳ್ತಿದ್ರು ನಮಗೆ. ಅವರಷ್ಟು ಭಾಳ ಫುಲ್ ಮಾಹಿತಿಯನ್ನು ಕೊಡ್ತಿದ್ರು. ಹೇಗೆ ಓದ್ಬೇಕು ನಾವು ಮನೆಯೊಳಗೆ, ಯಾವ ರೀತಿ ನಾವು ಟೈಮಿಂಗ್ ಹಚ್ಚಿ ಓದ್ಕೋಬೇಕು, ಪ್ರತಿಯೊಂದು
ಪ್ರತಿಯೊಂದು ಸಬ್ಜೆಕ್ಟು ದಿವಸದೊಳಗೆ ಪ್ರತಿಯೊಂದು ಸಬ್ಜೆಕ್ಟ್ ಮುಗಿಸ್ಕೋಬೇಕು ನಾವು. ಒಂದು ಸಬ್ಜೆಕ್ಟ್ ಮುಟ್ಟಿ ಇನ್ನೊಂದು ಸಬ್ಜೆಕ್ಟ್ ಕೈ ಬಿಡಬಾರ್ದು. ಈ ರೀತಿ ಎಲ್ಲ ನಮಗೆ ಭಾಳಷ್ಟು ಅವರು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಸಹ ನಮಗೆ ಅವ್ರು ಹೇಳ್ತಿದ್ರು. ನನಗದು ಭಾಳ ಖುಷಿ ಇದೆ. ಈಗ 5ನೇ ರ್ಯಾಂಕ್ ಬಂದಿದೆಯಮ್ಮ, ಇದು ತೃಪ್ತಿ ಇದೆಯಾ? ಯಾಕಂದರೆ ಫಸ್ಟ್ ಸೆಕೆಂಡ್ ರ್ಯಾಂಕ್ ಬರಬೇಕನ್ನೋ ಒಂದು ಹಂಬಲ ಇತ್ತು. ಈ ರ್ಯಾಂಕ್ ತೃಪ್ತಿ ಇದೆಯಾ? 5th ರ್ಯಾಂಕ್ ತೃಪ್ತಿ ಇಲ್ಲ ಅನ್ನೋಕ್ಕೂ ಆಗೋದಿಲ್ಲ, ತೃಪ್ತಿ ಇದೆ ಅಂತಲೂ ಅನ್ನೋಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ನಂದು ಗುರಿ ಏನಾಗಿತ್ತು, ಫಸ್ಟ್ ರ್ಯಾಂಕ್ ಬರಬೇಕಂತ ಆಗಿತ್ತು. ಆದರೆ ಬಂದಿದೆ ಅಲ್ವಾ, ಖುಷಿ ಪಡಬೇಕು. ಇದ್ದಿದ್ರೊಳಗೆ ನಾನು ಇಲ್ಲಿವರೆಗೂ ಹಾಗೆ ಇಲ್ಲ, ಎಷ್ಟು ದುಡ್ಡಿದೆಯಲ್ಲ ಅಷ್ಟು ದುಡ್ಡದೊಳಗೆ ನಾನು ಕಾಲೇಜ್ ಕಲ್ತಾ ಬಂದಿದ್ದೀನಲ್ಲ, ಇದು 5th ರ್ಯಾಂಕ್ ಬಂದಿದೆ, ಇದನ್ನ ಆಕ್ಸೆಪ್ಟ್ ಮಾಡ್ತೀನಿ. ನಾನು ಖುಷಿಯಿಂದನೇ ಆಕ್ಸೆಪ್ಟ್ ಮಾಡ್ತೀನಿ ಇದನ್ನು. ಏನು ಗುರಿ ಇದೆ, ಏಮ್ ಏನಿದೆ? ನಂದು ಏನಿತ್ತು ಅಂತ ಹೇಳಿದರೆ, ನನಗೆ PSI ಅಥವಾ ಪೊಲೀಸ್ ಈ ರೀತಿಯಾದಂತಹ ನಾನು ಕೋರ್ಸನ್ನು ಕೋಚಿಂಗ್ ತೊಗೊಂಡು ನಾನು ಅದನ್ನು ಎಕ್ಸಾಮ್ ಕಟ್ಟಬೇಕಂತ ಇತ್ತು. ನಂದು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಬೇಕು, ನನ್ನಿಂದ ನನಗೆ ಏನಾದರೂ ಮಾಡಬೇಕಂತ ಇತ್ತು. ಮತ್ತು ನಂತರ ನಂದು ಹಾಗೆ ಹೇಗೆಂತ ಹೇಳಿದರೆ, ಸಮಾಜದಲ್ಲಿ ನಡೆಯುತ್ತಿರುವಂಥ ಘಟನೆಗಳನ್ನು ನೋಡಿ ನನಗೆ ಏನನ್ನಿಸ್ತಾ ಇದೆ ಅಂತ ಹೇಳಿದರೆ, ಇಲ್ಲ ನಾನು ರಾಜಕೀಯ ವ್ಯವಸ್ಥೆ ಒಳಗೆ ಬರಬೇಕು, ನನ್ನಲ್ಲಿ ಎಲ್ಲ ಗುಣವಿದೆ, ನಾನು ಸಹ ಒಂದು ಪ್ರಾಮಾಣಿಕಳಾಗಿದ್ದೀನಿ, ನಾನು ನೈತಿಕತೆಯಿಂದ ಅದೀನಿ, ನಾನು ಯಾಕೆ ಇದು ರಾಜಕೀಯ ವ್ಯವಸ್ಥೆ ಒಳಗೆ ಬರಬಾರ್ದು, ನನಗೂ ಪೊಲಿಟಿಷಿಯನ್ ಒಳಗೆ ಬರಬೇಕಂತ ಆಸೆ ಇದೆ. ಈ ರೀತಿ ನಂದು ಏಮ್ಸ್ ಇದ್ದಾವೆ, ನಾನು ಅದನ್ನು ರೀಚ್ ಮಾಡಬೇಕಂತ ನನ್ನ ಆಸೆ. ಥ್ಯಾಂಕ್ ಯು ಸರ್. ಇದಿಷ್ಟು ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥ ನಾಗವೇಣಿ ಮಾತುಗಳು, ಸಂತಸದ ಮಾತುಗಳು. ನಾನು ಮುಂದೆ ನನ್ನ ಸಾಕಷ್ಟು ಗುರಿಗಳಿದ್ದಾವೆ. ಒಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಯನ್ನು ಅಲಂಕರಿಸುವಂಥ ಒಂದು ಇಚ್ಛೆ ಇದೆ. ಅದರ ಜೊತೆಗೆ ಸಾಮಾಜಿಕ ಕೆಲಸಗಳನ್ನು ಮಾಡುವುದರ ಜೊತೆಗೆ ಸಾಮಾಜಿಕ ಸೇವೆಯನ್ನು ಸಲ್ಲಿಸುವಂಥ ಒಂದು ಗುರಿಯನ್ನು ಹೊಂದಿದ್ದೇನೆ ಅಂತಕ್ಕಂಥ ಸಂತಸದ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕಡು ಬಡತನದಲ್ಲಿ ಬೆಳೆದು ಇವತ್ತು ದ್ವಿತೀಯ PUC, ಅದರಲ್ಲೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಇವತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಹುಬ್ಬಳ್ಳಿಯ ವಿದ್ಯಾರ್ಥಿನಿ 5ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾಳೆ. ನನ್ನ ಜೊತೆಗೆ 5ನೇ ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ನಾಗವೇಣಿ ಇದ್ದಾಳೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ತಮಗೆ ಕಂಗ್ರ್ಯಾಚುಲೇಷನ್ಸ್, 5ನೇ ರ್ಯಾಂಕ್ ಬಂದಿದ್ದೀರಿ ರಾಜ್ಯಕ್ಕೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಏನು ಅನ್ಸತ್ತೆ? ನನಗೆ ಭಾಳ ಖುಷಿ ಆಗ್ತಾ ಇದೆ 5th ರ್ಯಾಂಕ್ ಬಂದಿದ್ದೀನಿ ಅಂತ. ಎಲ್ಲ ನಮ್ಮದು ಲೆಕ್ಚರ್ಸು, ಪ್ರಿನ್ಸಿಪಲ್ ಅವ್ರದ್ದೆಲ್ಲ ಪರಿಶ್ರಮ, ನಂದು ಅದ್ರೊಳಗೆ ಪರಿಶ್ರಮ ಇದೆ. ಅದರಿಂದ ನಾನು 5th ರ್ಯಾಂಕ್ ಬಂದಿದ್ದು ಭಾಳ ಖುಷಿ ಆಗ್ತಾ ಇದೆ. ನಾನು ಓದಿದಂಥ ನನ್ನ ಪರಿಶ್ರಮದ ಫಲ ನನಗೆ ಬಿಡಲಿಲ್ಲ ಕೈ ಅಂತ. ನನಗೆ ಗೊತ್ತಿತ್ತು ನಂದು 100 ಆಗುತ್ತೆ ಅಂತ, ನಂಗೆ ಭಾಳಷ್ಟು ಭರವಸೆ ಇತ್ತು. ಇಲ್ಲಿ ನಾನು 98 ಆಗಿದೆಯಲ್ಲ, ನನಗೆ ಅದ್ರ ಮೇಲೇ ಖುಷಿ ಇದೆ. ಏನು ಮಾಡ್ತಾರೆ ತಂದೆ ತಾಯಿ, ಏನು ಮಾಡ್ತಾರೆ? ನಮ್ಮ ತಂದೆಯವರು ಅವ್ರು ಕೂಲಿ ಕೆಲಸ ಮಾಡ್ತಾರೆ, ಅವ್ರು ಹ್ಯಾಂಡಿಕ್ಯಾಪ್ ಇದ್ದಾರೆ. ಮಮ್ಮಿ ಮೊದಲು ಎಲ್ಲ ಕೆಲಸದ ಮನೆಗೆ ಹೋಗ್ತಿದ್ರು, ಈಗ ಮನೆಯಲ್ಲಿ ಇದ್ದಾರೆ ಅವರು ಹೌಸ್ ವೈಫ್ ಆಗಿ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಕಾಲೇಜಿಂದ ಇರ್ಬೋದು, ಅದೇ ರೀತಿ ಕುಟುಂಬಸ್ಥರಿಂದ ಇರ್ಬೋದು, ಯಾವ ರೀತಿ ಸಪೋರ್ಟ್ ಇತ್ತು, ಪ್ರೋತ್ಸಾಹ ಯಾವ ರೀತಿ ಇತ್ತು? ನನಗೆ ಯಾವುದೇ ರೀತಿಯ ಪ್ರೋತ್ಸಾಹ ಇರಲಿಲ್ಲ. ಯಾಕಂತ ಹೇಳಿದರೆ, ನಮ್ಮ ಮನೆಯೊಳಗೆ ನಮ್ಮ ಅಕ್ಕಂದು 2nd PUC ಆಗಿದೆ, ಅವಳು ಸಹ ನಂಗೆ ಗೈಡ್ ಮಾಡ್ತಿದ್ಲು. ಮತ್ತು ಮನೆಯಲ್ಲಿ ಹೋದ್ಮೇಲೆ ಪಪ್ಪ ಮಮ್ಮಿ ಕಲ್ತಿಲ್ಲ ಅವರು, 1ನೇ ತನೂ ಸಹ. ನನಗೆಲ್ಲ ನಮ್ಮ ಮನೆಯೊಳಗೆ ಹೋದ್ಮೇಲೆ ಯೂಟ್ಯೂಬ್ ಆಗಲಿ ಅಥವಾ ಇಂಥ ಟೀಚ್ ಕ್ಲಾಸ್ ಇದಾವಲ್ಲ, ಈ ರೀತಿ ಅದನ್ನು ನೋಡಿ ಮಾಡ್ತಿದ್ದೆ. ನನಗೆ ಭಾಳಷ್ಟು ನಾನು ಮೊಬೈಲು ಯೂಸ್ ಮಾಡ್ತಿರಲಿಲ್ಲ. ಮ್ಯಾಮ್ ಅವರು ಎಲ್ಲ ಇಲ್ಲಿ ಹೇಳ್ತಿದ್ರು ನಮಗೆ, ಅವರಷ್ಟು ಭಾಳ ಫುಲ್ ಮಾಹಿತಿಯನ್ನು ಕೊಡ್ತಿದ್ರು. ಹೇಗೆ ಓದ್ಬೇಕು ನಾವು ಮನೆಯೊಳಗೆ, ಯಾವ ರೀತಿ ನಾವು ಟೈಮಿಂಗ್ ಹಚ್ಚಿ ಓದ್ಕೋಬೇಕು, ಪ್ರತಿಯೊಂದು ಸಬ್ಜೆಕ್ಟ್ ದಿವಸದೊಳಗೆ ಪ್ರತಿಯೊಂದು ಸಬ್ಜೆಕ್ಟ್ ಮುಗಿಸ್ಕೋಬೇಕು ನಾವು. ಒಂದು ಸಬ್ಜೆಕ್ಟ್ ಮುಟ್ಟಿ ಇನ್ನೊಂದು ಸಬ್ಜೆಕ್ಟ್ ಕೈ ಬಿಡಬಾರ್ದು. ಈ ರೀತಿ ಎಲ್ಲ ನಮಗೆ ಭಾಳಷ್ಟು ಅವರು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಸಹ ನಮಗೆ ಅವ್ರು ಹೇಳ್ತಿದ್ರು. ನನಗದು ಭಾಳ ಖುಷಿ ಇದೆ. ಈಗ 5ನೇ ರ್ಯಾಂಕ್ ಬಂದಿದೆಯಮ್ಮ, ಇದು ತೃಪ್ತಿ ಇದೆಯಾ? ಯಾಕಂದರೆ ಫಸ್ಟ್ ಸೆಕೆಂಡ್ ರ್ಯಾಂಕ್ ಬರಬೇಕನ್ನೋ ಒಂದು ಹಂಬಲ ಇತ್ತು. ಈ ರ್ಯಾಂಕ್ ತೃಪ್ತಿ ಇದೆಯಾ? 5th ರ್ಯಾಂಕ್ ತೃಪ್ತಿ ಇಲ್ಲ ಅನ್ನೋಕ್ಕೂ ಆಗೋದಿಲ್ಲ, ತೃಪ್ತಿ ಇದೆ ಅಂತಲೂ ಅನ್ನೋಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ, ನಂದು ಗುರಿ ಏನಾಗಿತ್ತು, ಫಸ್ಟ್ ರ್ಯಾಂಕ್ ಬರಬೇಕಂತ ಆಗಿತ್ತು. ಆದರೆ ಬಂದಿದೆ ಅಲ್ವಾ, ಖುಷಿ ಪಡಬೇಕು. ಇದ್ದಿದ್ರೊಳಗೆ ನಾನು ಇಲ್ಲಿವರೆಗೂ ಹಾಗೆ ಇಲ್ಲ, ಎಷ್ಟು ದುಡ್ಡಿದೆಯಲ್ಲ ಅಷ್ಟು ದುಡ್ಡದೊಳಗೆ ನಾನು ಕಾಲೇಜ್ ಕಲ್ತಾ ಬಂದಿದ್ದೀನಲ್ಲ, ಇದು 5th ರ್ಯಾಂಕ್ ಬಂದಿದೆ, ಇದನ್ನ ಆಕ್ಸೆಪ್ಟ್ ಮಾಡ್ತೀನಿ. ನಾನು ಖುಷಿಯಿಂದನೇ ಆಕ್ಸೆಪ್ಟ್ ಮಾಡ್ತೀನಿ ಇದನ್ನು. ಏನು ಗುರಿ ಇದೆ, ಏನಿದೆ? ನಂದು ಏನಿತ್ತು ಅಂತ ಹೇಳಿದರೆ, ನನಗೆ PSI ಅಥವಾ ಪೊಲೀಸ್ ಈ ರೀತಿಯಾದಂತಹ ನಾನು ಕೋರ್ಸನ್ನು ಕೋಚಿಂಗ್ ತೊಗೊಂಡು ನಾನು ಅದನ್ನು ಎಕ್ಸಾಮ್ ಕಟ್ಟಬೇಕಂತ ಇತ್ತು. ನಂದು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಬೇಕು, ನನ್ನಿಂದ ನನಗೆ ಏನಾದರೂ ಮಾಡಬೇಕಂತ ಇತ್ತು. ಮತ್ತು ನಂತರ ನಂದು ಹಾಗೆ ಹೇಗೆಂತ ಹೇಳಿದರೆ, ಸಮಾಜದಲ್ಲಿ ನಡೆಯುತ್ತಿರುವಂಥ ಘಟನೆಗಳನ್ನು ನೋಡಿ ನನಗೆ ಏನನ್ನಿಸ್ತಾ ಇದೆ ಅಂತ ಹೇಳಿದರೆ, ಇಲ್ಲ ನಾನು ರಾಜಕೀಯ ವ್ಯವಸ್ಥೆ ಒಳಗೆ ಬರಬೇಕು, ನನ್ನಲ್ಲಿ ಎಲ್ಲ ಗುಣವಿದೆ, ನಾನು ಸಹ ಒಂದು ಪ್ರಾಮಾಣಿಕಳಾಗಿದ್ದೀನಿ, ನಾನು ನೈತಿಕತೆಯಿಂದ ಅದೀನಿ, ನಾನು ಯಾಕೆ ಇದು ರಾಜಕೀಯ ವ್ಯವಸ್ಥೆ ಒಳಗೆ ಬರಬಾರ್ದು, ನನಗೂ ಪೊಲಿಟಿಷಿಯನ್ ಒಳಗೆ ಬರಬೇಕಂತ ಆಸೆ ಇದೆ. ಈ ರೀತಿ ನಂದು ಏಮ್ಸ್ ಇದ್ದಾವೆ, ನಾನು ಅದನ್ನು ರೀಚ್ ಮಾಡಬೇಕಂತ ನನ್ನ ಆಸೆ.
ಥ್ಯಾಂಕ್ ಯು ಸರ್. ಇದಿಷ್ಟು ರಾಜ್ಯಕ್ಕೆ 5ನೇ ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥ ನಾಗವೇಣಿ ಮಾತುಗಳು, ಸಂತಸದ ಮಾತುಗಳು. ನಾನು ಮುಂದೆ ನನ್ನ ಸಾಕಷ್ಟು ಗುರಿಗಳಿದ್ದಾವೆ. ಒಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಯನ್ನು ಅಲಂಕರಿಸುವಂಥ ಒಂದು ಇಚ್ಛೆ ಇದೆ. ಅದರ ಜೊತೆಗೆ ಸಾಮಾಜಿಕ ಕೆಲಸಗಳನ್ನು ಮಾಡುವುದರ ಜೊತೆಗೆ ಸಾಮಾಜಿಕ ಸೇವೆಯನ್ನು ಸಲ್ಲಿಸುವಂಥ ಒಂದು ಗುರಿಯನ್ನು ಹೊಂದಿದ್ದೇನೆ ಅಂತಕ್ಕಂಥ ಸಂತಸದ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.